ಸೊ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮೀಶೋ ಅಕೌಂಟ್‌ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬೇಕು. ಸೊ ನಿಮಗೆ ಇಷ್ಟವಾಗುವಂತಹ ಒಂದು ಪ್ರಾಡಕ್ಟನ್ನ ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನಾನು ಒಂದು ಕೋಟ್ ಸೆಟ್‌ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ₹324 ಇದೆ ಫ್ರೆಂಡ್ಸ್. ಸೊ ಮೊದಲು ಇದರ ರಿವ್ಯೂ ಅನ್ನ ನೋಡ್ಕೊಂಬಿಡಿ. ಸೊ ಯಾರಾದ್ರೂ ಪರ್ಚೇಸ್ ಮಾಡಿರ್ತಾರಲ್ವಾ, ಸೊ ಅವರು ರಿವ್ಯೂ ವಿಡಿಯೋಸ್‌ನ ಹಾಕಿರ್ತಾರೆ. ಸೊ ಅದನ್ನ ಮೊದಲು ನೋಡ್ಕೊಳ್ಳಿ. ನೋಡ್ಕೊಂಡು ಅದಾದ ನಂತರ ನೀವು ಕೂಡ ಬೈ ಮಾಡಿ ಫ್ರೆಂಡ್ಸ್. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ 324 ಇವಾಗ ಬೈ ಮಾಡ್ತಾ ಇದ್ದೀನಿ. ಸೊ ಎಸ್ ಸೈಜ್‌ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಬೈ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್‌ನ ಚೇಂಜ್ ಮಾಡಬೇಕು ಅಂದ್ರೆ ಅಡ್ರೆಸ್‌ನ ಚೇಂಜ್ ಮಾಡಿ. ಹಾಗೇನೆ ಕರೆಕ್ಟ್ ಆಗಿರೋ ಅಡ್ರೆಸ್‌ಗೆ ಇದು ಇವಾಗ ಡೆಲಿವರ್ ಆಗಬೇಕಲ್ವಾ. ಸೊ ಹಾಗಾಗಿನೇ ನಾನು ಇಲ್ಲಿ ನನ್ನ ಅಡ್ರೆಸ್‌ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಆಪ್ಷನ್ಗಳು ನಿಮಗೆ ಕಾಣ್ತಾ ಇರಬೇಕು. ಗೂಗಲ್ ಪೇ ಇಂದ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದ್ರೆ ಮೀಶೋ ಪೇ ಲೇಟರ್ನ ಉಪಯೋಗ ಮಾಡ್ಬೋದು. ಸೊ ನನಗೆ ಮೀಶೋ ಪೇ ಲೇಟರ್ ಉಪಯೋಗ ಆಪ್ಷನ್ ಇವಾಗ ಅಪ್ಲಿಕೇಬಲ್ ಆಗಿದೆ. ಯಾಕಂತಂದ್ರೆ ನಾನು ತುಂಬಾ ಪ್ರಾಡಕ್ಟ್‌ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ, ಹಾಗೆ ರಿಟರ್ನ್ ಕೂಡ ಮಾಡ್ತಾ ಇರ್ತೀನಿ. ಅದು ಅಲ್ಲದೆ ನಾನು ಮೊದಲಿಂದನೂ ಕೂಡ ಮೀಶೋನ ತುಂಬಾನೇ ಉಪಯೋಗ ಮಾಡ್ತೀನಿ ಆ್ಯಪ್‌ನ. ಹಾಗಾಗಿನೇ ನನಗೆ ಇದರಿಂದ ಕೊಲ್ಯಾಬ್ರೇಷನ್ ಕೂಡ ಸಿಕ್ಕಿದೆ. ಹಾಗೇನೆ ನನಗೆ ಅಪ್ ಟು 6000 ತನಕ ಇದರಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ಸೊ ಇದೊಂದು ಒನ್ ಟೈಪ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಹೌದು, ಸೊ ಯಾವಾಗ ಬೇಕಾದರೂ ನೀವು ಉಪಯೋಗ ಮಾಡ್ಬೋದು. ಆದರೆ ಕರೆಕ್ಟ್ ಟೈಮ್ಗೆ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಡೇಟ್ ಕೂಡ ನೋಡ್ಬೋದು, 18 ಸೆಪ್ಟೆಂಬರ್ ಅನ್ನ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಇದು ಮೀಶೋ ಪೇ ಲೇಟರ್ನಿಂದ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ₹238ಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ನಾನು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಗೆಟ್ ಯುವರ್ ಆರ್ಡರ್ ಡೆಲಿವರ್ ಅಂತ ಒಂದು ಮೆಸೇಜ್ ಬರುತ್ತೆ. ಪೇ ಆಫ್ಟರ್ 15 ಡೇಸ್ ಅಂದರೆ 15 ದಿನಗಳ ಆದಮೇಲೆ ನೀವು ಪೇ ಮಾಡಬೇಕಾಗತ್ತೆ. ಇವಾಗ ನೀವು ಫ್ರೀ ಆಗಿನ ಪ್ರಾಡಕ್ಟ್‌ನ ತೆಗೆದುಕೊಂಡು ಅದರ ಒಂದು ರಿವ್ಯೂ ವಿಡಿಯೋ ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್‌ನ ಕೇಳುತ್ತೆ, ಹಾಗೆಯೇ ಲಾಸ್ಟ್ ನೇಮ್‌ನ ಕೇಳ್ತಾರೆ. ಸೊ ಇಲ್ಲಿ ನಾನು ಫಸ್ಟ್ ನೇಮ್ ಮತ್ತೆ ನನ್ನ ಲಾಸ್ಟ್ ನೇಮ್‌ನ ಇಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ಪರ್ಚೇಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಮೀಶೋ ಪೇ ಲೇಟರ್‌ನ ಉಪಯೋಗ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ಕೇವಲ ಡೈರೆಕ್ಟ್ ಪರ್ಚೇಸ್ ಮಾಡ್ತೀನಿ, ಹಾಗೆ ರಿಟರ್ನ್ ಕೂಡ ಮಾಡ್ತೀನಿ. ಯಾಕಂದ್ರೆ ನಾವು ಬೈ ಮಾಡ್ತೀವಿ ಬಟ್ ನಮಗೆ ಪೇ ಮಾಡುವಂತ ಡೇಟ್ ನೆನಪು ಬರಲ್ಲ. ಸೊ ಹಾಗಾಗಿನೇ ನಾ ಈ ಒಂದು ಆಪ್ಷನ್ನ ಉಪಯೋಗ ಮಾಡಲ್ಲ. ಬಟ್ ನನಗೆ ಅಪ್ ಟು 6000 ತನಕ ನನಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದರಲ್ಲಿ ಅಪ್ಲಿಕೇಬಲ್ ಆಗಿದೆ ಫ್ರೆಂಡ್ಸ್. ಅದನ್ನು ಕೂಡ ನಿಮಗೆ ಇವಾಗ ಮುಂದೆ ತೋರಿಸ್ತೀನಿ ನಾನು. ಸೊ ನೋಡಿ, ಇದ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ನಂಬರನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ತುಂಬಾನೇ ಸೇಫ್ ಆಗಿದೆ, ಹಾಗಾಗಿ ನಮ್ಮ ಎಲ್ಲ ಡೀಟೇಲ್ಸ್ಗಳನ್ನ ನಾವು ಇಲ್ಲಿ ಫಿಲ್ ಮಾಡ್ಬೋದು ಫ್ರೆಂಡ್ಸ್.